ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯಾಷನಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಔಟ್ಸೈಡ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಎಂತಕ್ಕೆ ಅಂತ ಹೇಳ್ತೀನಿ. ನಾನು ಇವತ್ತು ರಿಲಯನ್ಸಲ್ಲಿ ಏನು ಆಫರ್ ಇದೆಯಂತೆ, 3499 and 3499 ಅಂತ ಹೇಳಿ. ಅದಕ್ಕೆ ನಾನು ಮತ್ತೆ ಮಕ್ಕಳು, ನನ್ನ ಹಸ್ಬೆಂಡ್, ಫುಲ್ ನಾವು ನಾಲ್ಕು ಜನ ಅಂದ್ರೆ ನಮ್ಮ ಫ್ಯಾಮಿಲಿ ನಾವು ಹೋಗ್ತಾ ಇದ್ದೀವಿ. ಸೊ ಅವ್ರಿಗೆ ಔಟ್ಸೈಡ್ ವರ್ಕ್ ಇದೆಯಂತೆ. ಸೊ ನಾನು ನನಗೆ ಜಾಯ್ನ್ ಆಗ್ತೀನಿ, ನಿಮ್ಮ ಮಕ್ಕಳು ಕರ್ಕೊಂಡು ಬಾ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಆಗಿದ್ದೀನಿ. ಮಕ್ಕಳು ಕೂಡ ರೆಡಿ ಆಗ್ತಾ ಇದ್ದಾರೆ. ನಿಮಗೂ ಏನಾದರೂ ಬೇಕಿದ್ರೆ ಹೋಗಿ ತಗೊಳ್ಳಿ. ಮತ್ತು ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೇಗಿದೆ ಕ್ಲಾತ್ ಹೇಗೆ ಏನು ಅಂತ ಚೆನ್ನಾಗಿದೆ, ನಾನು ಮತ್ತೆ ನಿಮಗೆ ಹೇಳ್ತೀನಿ. ಬಟ್ ಏನಂತಂದೆ ಅಂತ ಕೂಡ ಹೇಳ್ತೀನಿ ನಾನು ನಿಮಗೆ ವಿಡಿಯೋದಲ್ಲಿ. ಹಸ್ಬೆಂಡ್ ಆಲ್ಮೋಸ್ಟ್ ವೈಫ್ ಜೊತೆ ಶಾಪಿಂಗ್ ಬರೋಕೆ ಎದುರುಕೋತಾರೆ. ಯಾಕೆ ಅಂತ ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಸೊ ಅದಕ್ಕೆ ಈಗ ಸಂಕ್ರಾಂತಿ ಹಬ್ಬಕ್ಕೆ ನಾವು ಬಟ್ಟೆ ತಗೋಬೇಕಾಗಿತ್ತು. ಸೊ ಅಲ್ಲ ಒಂದ್ಸಲ ನೋಡೋಣ, ಚೆನ್ನಾಗಿದೆ, ಮತ್ತೆ ಪರ್ಚೇಸ್ ಮಾಡೋದಿಲ್ಲ ಅಂತಂದ್ರೆ ಬೇರೆ ಕಡೆ ತಗೊಳ್ಳೋಣ ಅಂತ ಪ್ಲಾನ್ ಆಗಿದೆ. ಮತ್ತೆ ಅವ್ರು ಯಾವತ್ತೂ ಆಲ್ಮೋಸ್ಟ್ ಶಾಪಿಂಗ್ಸ್ಗೆ ಕರ್ಕೊ ಹೋಗೋದಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ. ಅದಕ್ಕೆ ಇವತ್ತು ಬಾ ಅಂತ ಕರೀತಾ ಇದ್ದಾರೆ. ಸೊ ಬಾ ಅಂತ ಕರೀತಾರೆ, ನಾವು ಮಿಸ್ ಮಾಡ್ಕೋಬಾರ್ದಲ್ಲ. ಸೊ ಅದಕ್ಕೆ ಹೋಗ್ತಾ ಇದೀವಿ ನಾನು ಮಕ್ಕಳು ಕೂಡ. ಮತ್ತೆ ಅವ್ರೇನಾದ್ರು ತಗೋಬೇಕು ಅಂತ ಹೇಳಿದ್ರೆ ಅಮೌಂಟ್ ಕೊಟ್ಬಿಟ್ಟು ನಿಮ್ಗೆ ಏನು ಬೇಕು ಅಂತ ತಗೋಬಿಡ್ಬೋದು ಅಂತ ಹೇಳ್ತಾ ಇದ್ರು. ನಿಮ್ಮ ಜೊತೆ ನನ್ನ ವೇಟ್ ಮಾಡೋಕ್ಕಾಗೋದಿಲ್ಲ, ನೀವು ಬೇಗ ಸೆಲೆಕ್ಷನ್ ಮಾಡಿ ಬರೋದಿಲ್ಲ ಅಂತ ಹೇಳಿ. ಬಟ್ ನಾನು ಬೇರೆ ತರ ಅಲ್ಲ, ಬಟ್ ನಾನು ಬೇಗನೆ ಸೆಲೆಕ್ಷನ್ ಮಾಡ್ಕೋತೀನಿ. ಆದ್ರೂ ಅವರು ನನ್ನ ಲೇಟ್ ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ಈಗ ಹೋಗ್ತಾ ಇದ್ದೀನಿ, ಅಲ್ಲಿ ವಿಡಿಯೋ ಮಾಡಿ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ. ಹೋದ್ವಿ ಕೆಳಗಡೆ ಫುಲ್ಲು. ಫಸ್ಟು ನಾವು ಹೋದಾದ್ಮೇಲೆ ಅಂದರೆ ಬಟ್ಟು ಲೇಡೀಸ್ ಐಟಮ್ಸ್ ಎಲ್ಲ ಫುಲ್ ಇತ್ತು. ಬಟ್ ನಮ್ಮದಷ್ಟು ಮೆನ್ಸ್ ವೇರ್ ಅಷ್ಟೇ ಇದ್ದಿದ್ದು, ಕಿಡ್ಸ್ ವೇರ್ ಎಲ್ಲ ಮೇಲಿತ್ತು. ಸೊ ಇಲ್ಲಿ ನೋಡಿದೆ, ಯಾಕೋ ಅಷ್ಟು ಲೈಕ್ ಆಗಲಿಲ್ಲ, ಒಂದೇ ಇಷ್ಟ ಆಗಿದೆ. ಆಮೇಲೆ ಮೇಲ್ಗಡೆ ಹೋಗಿದ್ದು ಫಸ್ಟ್ ಫ್ಲೋರಲ್ಲಿ ಮಕ್ಳಿಗೆ ಏನು ಬೇಕೋ ತೊಗೊಂಡೆ. ಅದಾದಮೇಲೆ ಮತ್ತೆ ಕೆಳಗಡೆ ಬಂದು ಇನ್ನೊಂದ್ಸಲ ನೋಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಎಷ್ಟು ನೋಡೋದು ಸಾಕಾಗಲ್ಲಲ್ವಾ. ನೋಡಿದ್ದು ನನ್ನ ಮಗಳು ತಂದಿದ್ದು ಪ್ರೈಸ್ ಬಂದು 1049 ಇದೆ. ಮತ್ತೆ ಒಂದೇ ಮನೇಲಿ ಏನು ಮಕ್ಕಳಿದ್ರೆ ಹೇಗೆ ಅಂತ ಗೊತ್ತಲ್ಲ. ಸೊ ಸೇಮ್ ಟು ಸೇಮ್ ಒಂದೇ ಥರ ತೊಗೊಂಡೆ. ಇದು 599 ಇದೆ. ಇದನ್ನು 2 ತೊಗೊಬಂದು ಅದಾದಮೇಲೆ ನನ್ನ ಚಿಕ್ಕ ಮಗಳಿಗೆ ಅಂತ ಹೇಳ್ಬಿಟ್ಟು ಅವಳಿಗೆ ಆಲ್ಮೋಸ್ಟ್ ಈ ಥರ ಡ್ರೆಸ್ ಎಷ್ಟಾಗೋದು ಮತ್ತು ಚೆನ್ನಾಗಿ ಕಾಣಿಸೋದು ಈ ಥರ. ಇದಾದಮೇಲೆ ಇನ್ನೊಂದು ಜೊತೆ ಕೂಡ ಸೇಮ್ 2 ಪೇರ್ ತೊಗೊಂಡು ನಾವು ಇಬ್ಬರಿಗೂ ಒಂದೇ ಥರ ಈ ಥರ. ಇದು ವೈಟ್ ಟಿ ಶರ್ಟ್ ಬರುತ್ತೆ, ಫುಲ್ ಸ್ಲೀವ್ ಬರುತ್ತೆ, ಇದು ಈ ಥರ. ಬಟ್ ಇದು ಪ್ರೈಸ್ ಎಲ್ಲ 1049, 1229 ಇದೆ. ಅದಾದಮೇಲೆ ಇದು ಒಂದು ಶರ್ಟ್ನ ತೊಗೊಂಡೆ ನಾನು 799 ಇದೆ. ಇದು ಔಟ್ ಸೈಡ್ ಎಲ್ಲ ಹೋದಾಗ ಹಾಕೊಳ್ಳೋಕೆ ನನ್ನ ಶರ್ಟ್ಸ್ ಅಂತೂ ತುಂಬ ಇಷ್ಟ. ಸೊ ಅದಕ್ಕೆ ತೊಗೊಂಡೆ. ಅದಾದಮೇಲೆ ಇದು ತೊಗೊಂಡೆ. ಎಷ್ಟಾದ್ಮೇಲೆ ಇದು ಕೂಡ 999 ಇದೆ. ಸೊ ಇದೆಲ್ಲನೂ ಸೇರಿ ನಮಗೆ 7142 ರುಪೀಸ್ ಇದೆ. ಆಫರಲ್ಲಿ 3500 ಕೊಟ್ಟು, ಸೊ 142 ರುಪೀಸ್ ಎಕ್ಸ್ಟ್ರಾ ಕೊಟ್ಟು ನಾನು ನಮ್ಮ ಮನೆಗೆ ಬಂದು ನಾನು ಕ್ಯಾಲ್ಕುಲೇಟ್ ಹಾಕೊಂಡೆ ಇಷ್ಟು ಒಂದು ಎಕ್ಸ್ಟ್ರಾ ಲೆಗಿನ್ ತೊಗೊಂಡೆ, ಬ್ಲಾಕ್ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ತೊಗೊಂಡೆ. ಮನೆಗೆ ಬಂದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ 400 ಥರ ಬೀಳ್ತು. ನಾನು 1249, 1299 ಮತ್ತು 699 ಕೊಡಬೇಕು ಅವ್ನು ನನ್ನ ಬಟ್ಟೆಗೆ ಅಂತ ಅನ್ಕೊಂಡು ಯೋಚನೆ ಮಾಡ್ತಿದ್ದೆ. ಬಟ್ ಅದು ಕೂಡ ಚೆನ್ನಾಗಿದೆ ಇದೆ. ಆದರೆ ಮನೆಗೆ ಬಂದು ಈ ಥರ ಆಫರ್ ಇದೆ ಅಂತ ಹೇಳಿ ಚೆಕ್ ಮಾಡಿದಾಗ 400 ರುಪೀಸ್ ಥರ ಬೀಳ್ತಾ. ಆಮೇಲೆ ನನಗೆ ಸಮಾಧಾನ ಆಯ್ತು. ಕೊಡ್ತಾರೆ ಅವ್ರು ಏನಾದರೂ ಯೋಚನೆ ಮಾಡಲ್ಲ. ಬಟ್ ನಾನೇ ಸ್ವಲ್ಪ ಆ ಥರ ಯೋಚನೆ ಮಾಡ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಬೈ ಮಾಡ್ಕೊಳ್ಳಿ. ಮತ್ತೆ ಕೊಟ್ಟಾದ್ಮೇಲೆ ನಮಗೆ ಮತ್ತೆ 3 ಕೂಪನ್ಸ್ ಕೊಟ್ಟರು. ಅಂದರೆ 1500ಗೆ ನಾವು ಶಾಪಿಂಗ್ ಮಾಡಿದ್ರೆ 500 ರುಪೀಸ್ ಲೆಸ್ ಆಗುತ್ತೆ. ಇದಕ್ಕೆ ನಾವು ಆಗಲೇ ಹೇಳಿದೆ ನಾನು ನಿಮಗೆ 349 on 349 ಅಂತ ಹೇಳಿ. 7000ಗೆ ಶಾಪಿಂಗ್ ಮಾಡಿದ್ರೆ ನಮಗೆ 3499 ಬೀಳುತ್ತೆ. ಬಟ್ ಈ ಕೊಟ್ಟಿರೋ ಕೂಪನ್ ನೆಕ್ಸ್ಟ್ ಮಂತ್ 16th ವರೆಗೂ ಇದೆ. ಇದಾದ್ಮೇಲೆ ಕೊಟ್ಟಿದ್ದು ಆ ಕೂಪನಲ್ಲಿ 1500 ತೊಗೊಂಡ್ರೆ 500 ರುಪೀಸ್ ಡಿಸ್ಕೌಂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು 3 ಕೂಪನ್ಸ್ 4500 ರುಪೀಸ್ಗೆ ಒಂದೂವರೆ ಸಾವಿರ ಅಂತ ಬರ್ತಾರೆ, 1,500 ಅಂತ ಬರ್ತಿದ್ರೆ ಆ ಥರ ತಗೊಂಡು 4500 ಆಗುತ್ತೆ. ಅವಾಗ 1500 ಕೂಡ ನಮ್ಗೆ ಲೆಸ್ ಆಗುತ್ತೆ. ಬಟ್ ಬಟ್ಟೆ ಕೂಡ ಚೆನ್ನಾಗಿದೆ. ಬಟ್ ಇನ್ನೂ ನ್ಯೂ ಕಲೆಕ್ಷನ್ಸ್ ಚೆನ್ನಾಗಿ ಆಗ್ತೀನಿ ಅಂತ ಹೇಳಿದ್ರು ಅಲ್ಲಿ ಯಾರೋ ಒಬ್ರು. ಬೇಕು ಅಂತಂದ್ರೆ ನೀವು ಹೋಗಿ ತಗೊಳ್ಳಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್ ಮಾಡಿ.